ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ITRS ಸಬ್ಜೆಕ್ಟ್ನಲ್ಲಿ ಟ್ಯಾಕ್ಸ್ ಅಂಡರ್ ಎನ್ವಿರಾನ್ಮೆಂಟ್ ಅನ್ನೊಂದು ಚಾಪ್ಟರ್ಲಿ ಅಡ್ವಾನ್ಸ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅಡ್ವಾನ್ಸ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನೀವು ಟೋಟಲ್ ಇನ್ಕಮ್, ಯಾವುದೋ ಒಬ್ಬ ಪರ್ಸನಿನ ಟೋಟಲ್ ಇನ್ಕಮ್, ಅವರ ಒಟ್ಟು ಆದಾಯ ಎಷ್ಟು ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡಿಕೊಂಡು ದೆನ್ ಆ ಆದಾಯಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಆ ನಂತರದಲ್ಲಿ ಎಷ್ಟು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ, ಅಡ್ವಾನ್ಸ್ ಟ್ಯಾಕ್ಸನ್ನು ಯಾವ್ಯಾವ ಥರ ಡ್ಯೂ ಡೇಟ್ ಪ್ರಕಾರ ಕಟ್ಟೋದು ಹೇಗೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಇಲ್ಲಿ 3 ಸ್ಟೆಪ್ಪನ್ನು ಫಾಲೋ ಮಾಡಬೇಕು. ಫಸ್ಟ್ ಟೋಟಲ್ ಇನ್ಕಮ್, ದೆನ್ ಟ್ಯಾಕ್ಸ್ ಲಯಬಿಲಿಟಿ, ಲಾಸ್ಟ್ಗೆ ಅಮೌಂಟ್ ಆಫ್ ಅಡ್ವಾನ್ಸ್ ಟ್ಯಾಕ್ಸನ್ನು ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಸೊ ಈ ಪ್ರೊಫಾರ್ಮ ಎಲ್ಲ ಹೇಗೆ, ಫಾರ್ಮೆಟ್ ಹೇಗೆ ಅನ್ನೋದನ್ನು ನಾನು ನಿಮಗೆ ಪ್ರಾಬ್ಲಮ್ ಮಾಡ್ತೇನೆ, ತಿಳಿಸ್ತೀನಿ. ಕ್ವಶನ್ ಈ ಥರದಲ್ಲಿದೆ. ದ ಫಾಲೋವಿಂಗ್ ಆರ್ ದ ಇನ್ಕಮ್ಸ್ ಆಫ್ ಮಿಸ್ಟರ್ ಅರುಣ್ ಫಾರ್ ದ ಫಿನಾನ್ಷಿಯಲ್ ಇಯರ್ 2024-25. ಅರುಣ್ ಅವರ ಇನ್ಕಮ್ ಕೊಟ್ಟಿದ್ದಾರೆ. ಈ ಇನ್ಕಮ್ಗಳನ್ನು ನೋಡಿಕೊಂಡು ಅವರ ಟೋಟಲ್ ಇನ್ಕಮ್ ಎಷ್ಟು, ಟ್ಯಾಕ್ಸ್ ಲಯಬಿಲಿಟಿ ಎಷ್ಟಾಗುತ್ತೆ, ಅಡ್ವಾನ್ಸ್ ಟ್ಯಾಕ್ಸನ್ನು ಯಾವ್ಯಾವ ಥರದಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನು ನೀವು ಅಡ್ವಾನ್ಸ್ ಟ್ಯಾಕ್ಸನ್ನು ಇನ್ಸ್ಟಾಲ್ಮೆಂಟಲ್ಲಿ ಹೇಗೆ ಕಟ್ಟಬೇಕು ಅನ್ನೋದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಫಸ್ಟು ಅಡ್ವಾನ್ಸ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ಟೋಟಲ್ ಇನ್ಕಮ್ ಮತ್ತು ಟ್ಯಾಕ್ಸ್ ಲಯಬಿಲಿಟಿಯನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ನಾನಲ್ಲಿ ಒಟ್ಟಿಗೆ ಹೆಡ್ಡಿಂಗ್ ಹಾಕ್ಕೊಂಡಿದ್ದೀನಿ, ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಆ್ಯಂಡ್ ಟ್ಯಾಕ್ಸ್ ಲಯಬಿಲಿಟಿ ಅಂತ. ಸಪ್ರೇಟ್ ಎರಡೆರಡು ಫಾರ್ಮೆಟ್ ಮಾಡೋ ಬದಲು ಒಂದೇ ಫಾರ್ಮೆಟಲ್ಲೇ ಬೇಕಾದರೂ ಮಾಡ್ಬೋದು. ಟೋಟಲ್ ಇನ್ಕಮ್ ಹೇಗೆ ಅಂತಂದರೆ ಅವರ ಒಟ್ಟು ಆದಾಯವನ್ನು ಫೈಂಡ್ ಔಟ್ ಮಾಡುವಂಥದ್ದು. ಒಟ್ಟು ಆದಾಯ ಅಂತಂದರೆ ಏನು, ಲಾಸ್ಟ್ ಸೆಮ್ನಲ್ಲಿ ನೀವು ಓದಿರ್ತೀರ ಇನ್ಕಮ್ ಫ್ರಮ್ ಸ್ಯಾಲ್ರಿ. ಸೊ ಕ್ವಶನ್ ಏನಾದರೂ ಸ್ಯಾಲ್ರಿ ಇನ್ಕಮ್ ಇದ್ದರೆ, ನಾನಿಲ್ಲಿ ಫಾರ್ಮೆಟ್ ಬರೆದಿದ್ದೀನಿ, ಫಾರ್ಮೆಟಲ್ಲಿ ಸ್ಯಾಲ್ರಿ ಇನ್ಕಮ್ ಇಲ್ಲ, ಅದನ್ನು ಕನ್ಸಿಡರ್ ಮಾಡಬೇಕು. ಫಸ್ಟು ಇನ್ಕಮ್ ಫ್ರಮ್ ಸ್ಯಾಲ್ರಿ ಇದ್ದರೆ ಅದನ್ನು ಫಸ್ಟ್ ಬರ್ಕೊಳ್ಬೇಕು. ಇಲ್ಲೆಲ್ಲೂ ಕೂಡ ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತ ಇಲ್ಲ. ನೆಕ್ಸ್ಟ್ ಅವರಿಗೆ ಆಗುವಂಥ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಮನೆಯಿಂದ ಏನಾದರೂ ಇನ್ಕಮ್ ಆಗ್ತಾ ಇದೆಯಾ. ಈ ಕ್ವಶನಲ್ಲಿ ಕೊಟ್ಟಿದ್ದಾರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 2 lakh ಅಂತ ಕೊಟ್ಟಿದ್ದಾರೆ, ಅದನ್ನು ಬರ್ಕೊಳ್ಬೇಕು. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 2 lakh. ಅವರಿಗೆ ಏನೇನು ಇನ್ಕಮ್ ಆಗುತ್ತೋ ಆ ಎಲ್ಲ ಇನ್ಕಮ್ಗಳನ್ನು ಬರ್ಕೊಳ್ಬೇಕು. ಬಟ್ ಹೇಗೆ ಬರ್ಕೊಳ್ಬೇಕು ಅಂತಂದರೆ ಟ್ಯಾಕ್ಸಿನ ಹೆಡ್ಡಿನ ಪ್ರಕಾರನೇ ಬರ್ಕೊಳ್ಬೇಕು. ಸುಮ್ಮನೆ ಈಗ ಫಾರ್ ಎಕ್ಸಾಂಪಲ್ ಡಿವಿಡೆಂಡ್ ಇನ್ಕಮ್ ಇದೆ ಅಂತ ಅಂದ್ಕೊಂಡ್ರೆ, ನೀವು ಕೊಟ್ಟಿದ್ರೆ ಡಿವಿಡೆಂಡ್ ಇನ್ಕಮ್ ಅಂದರೆ ಡೈರೆಕ್ಟಾಗಿ ಬರೀಲಿಕ್ಕಿಲ್ಲ. ಡಿವಿಡೆಂಡ್ ಇನ್ಕಮ್ ಯಾವ ಇನ್ಕಮ್ ಹೆಡ್ಡಿನ ಅಂಡರಲ್ಲಿ ಬರುತ್ತೆ ನೋಡಿ, ಆ ಇನ್ಕಮಿಗೆ ಬರೀಬೇಕು. ಫಸ್ಟು ಇನ್ಕಮ್ ಫ್ರಮ್ ಸ್ಯಾಲ್ರಿ ಕೊಟ್ಟಿಲ್ಲ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬರುವಂಥ ಹೆಡ್ ಯಾವುದು ಅಂತಂದರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಕ್ವಶನಲ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಕೊಟ್ಟಿದ್ದಾರೆ, ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ ಬರ್ಕೊಳ್ತಾ ಇದ್ದೀನಿ. ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ಕಮ್ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 6 ಲಕ್ಷ ರೂಪಾಯಿ ಬಿಸ್ನೆಸ್ ಇನ್ಕಮ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬರುವಂಥದ್ದು ಕ್ಯಾಪಿಟಲ್ ಗೇನಲ್ಲಿ 2 ಥರ ಬರುತ್ತೆ. ಕ್ಯಾಪಿಟಲ್ ಗೇನ್ ಅಂತಂದರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತಂದರೆ ಮನೆಯಿಂದ ಬಂದ ಆದಾಯ. ನಿಮ್ಮ ಮನೆ ನೀವು ಬಾಡಿಗೆ ಕೊಟ್ಟಿದ್ದೀರಾ, ಬಾಡಿಗೆ ಬರ್ತಾ ಇದೆ, ಅವಾಗ ಇನ್ಕಮ್ ಆಗುತ್ತೆ. ಬಿಸ್ನೆಸ್ ಮಾಡ್ತಾ ಇದ್ರೆ ಅವಾಗಲೂ ಇನ್ಕಮ್ ಆಗುತ್ತೆ, ಅದು ಇನ್ಕಮ್ ಫ್ರಮ್ ಬಿಸ್ನೆಸ್. ಕ್ಯಾಪಿಟಲ್ ಗೇನ್ ಅಂದರೆ ಅಸೆಟನ್ನು ಸೇಲ್ ಮಾಡಿದಾಗ ಆಗುವಂಥ ಇನ್ಕಮ್. ಇದರಲ್ಲಿ 2 ಥರ ಬರುತ್ತೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮತ್ತು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಕ್ವಶನಲ್ಲಿ ಎಲ್ಲೂ ಕ್ಯಾಪಿಟಲ್ ಗೇನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ. ಸೊ ನೆಕ್ಸ್ಟ್ ಬರುವಂಥ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಯಾವ್ಯಾವ ಇನ್ಕಮ್ ಉಳಿಯುತ್ತೋ ಅದನ್ನೆಲ್ಲದನ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ಗೆ ಬರೀಬೇಕು. ಬಟ್ ಈ ಪ್ರಾಬ್ಲಮ್ನಲ್ಲಿ ಡೈರೆಕ್ಟಾಗಿ ಅವರೇ ಕೊಟ್ಟಿದ್ದಾರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಮೌಂಟ್ ಎಷ್ಟು ಅಂತ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಕ್ವಶನಲ್ಲಿ 50,000 ಕೊಟ್ಟಿದ್ದಾರೆ. ಆ 50,000 ಬರ್ಕೊಂಡ್ರೆ ಆಯಿತು. ಅಲ್ಲಿಗೆ ಟೋಟಲ್ ಇನ್ಕಮ್ ಎಷ್ಟು ಅಂತಂದರೆ 8,50,000 ರೂಪಾಯಿ ಟೋಟಲ್ ಇನ್ಕಮ್ ಆಯಿತು. ಟೋಟಲ್ ಇನ್ಕಮ್ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಡಿಡಕ್ಷನ್ಸ್ ಏನಾದರೂ ಇದ್ದರೆ, ಡಿಡಕ್ಷನ್ಸ್ ಅಂತಂದರೆ ಅವರ ಇನ್ಕಮ್ಗಳಲ್ಲಿ ಅವರು ಟ್ಯಾಕ್ಸ್ ಕಟ್ಟಬಾರ್ದು ಅಂತಂದರೆ, ಅವರ ಇನ್ಕಮ್ಗೆ ನೋಡಿ 8,50,000 ರೂಪಾಯಿ ಇನ್ಕಮ್ ಆಗಿದೆ, ಇದಕ್ಕೆ ಲೀಗಲ್ ಆಗಿ ಟ್ಯಾಕ್ಸ್ ಕಟ್ಟಬಾರ್ದು ಅಂತಂದರೆ ಕೆಲವೊಂದು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅಥವಾ ಡೊನೇಷನ್ ಕೊಟ್ಟರೆ ಅವರು ಟ್ಯಾಕ್ಸ್ ಕಟ್ಟೋದು ಬೇಡ. ಅದಕ್ಕೆ ಡಿಡಕ್ಷನ್ ಅಂತ ಅಂತೀವಿ. ಇದನ್ನೆಲ್ಲ ನೀವು 5th ಸೆಮ್ಮಲ್ಲಿ ಓದಿರ್ತೀರ. 80C ಒಂದಷ್ಟು ಡಿಡಕ್ಷನ್ ಬರುತ್ತೆ. ಯಾವುದು ಅಂತಂದರೆ ಅವರು LIC ಪ್ರೀಮಿಯಂ ಕಟ್ತಾ ಇದ್ದರೆ, RPF, PPF, SPFಗೆ ಏನಾದರೂ ಸೇವಿಂಗ್ಸಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದರೆ, ದೆನ್ 80G ಡೊನೇಷನ್ ಟು PMNRF, ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡಿಗೋ, ಅನಾಥಾಶ್ರಮಕ್ಕೋ, ಚಿಲ್ಡ್ರನ್ ಫಂಡಿಗೋ ಏನಾದರೂ ಡೊನೇಷನ್ ಕೊಡ್ತಾ ಇದ್ರೆ ಅವೆಲ್ಲ ಡಿಡಕ್ಷನ್ಸ್ ಅಂಡರಲ್ಲಿ ಬರುತ್ತೆ. ಈ ಕ್ವಶನಲ್ಲಿ ಕೊಟ್ಟಿದ್ದಾರೆ ಹಿ ಪೇಯ್ಡ್ 10,000 ಟುವರ್ಡ್ಸ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ನೋಡಿ, PPF, RPF, SPF ಎಲ್ಲ 80C ಅಂಡರಲ್ಲಿ ಬರುತ್ತೆ. 10,000 ರೂಪಾಯಿ ಅವನು PPFಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾನೆ. ನಿಮಗೆ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80 ಗೊತ್ತಾಗಿಲ್ಲ ಅಂದರೆ ಕ್ವಶನ್ಲೇ ಕೊಟ್ಟಿರೋಂಥ ಎಕ್ಸ್ಪೆನ್ಸಸ್ ಡಿಡಕ್ಷನಿಗೆ ಬರುವಂಥ ಎಂಟ್ರಿ ಆಗಿರುತ್ತೆ. ಅವನು 10,000 ರೂಪಾಯಿ PPFಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾನೆ, ಪೇ ಮಾಡ್ತಾ ಇದ್ದಾನೆ. ಇದು ಡಿಡಕ್ಷನ್ಸಲ್ಲಿ ಕನ್ಸಿಡರ್ ಮಾಡಬೇಕು. 8,50,000 ರೂಪಾಯಲ್ಲಿ 10,000 ರೂಪಾಯಿಗೆ ಟ್ಯಾಕ್ಸ್ ಕಟ್ಟೋದು ಬೇಡ. ಅಲ್ಲಿಗೆ 8,40,000 ರೂಪಾಯಿಗೆ ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. ಇದು ಟೋಟಲ್ ಇನ್ಕಮ್. ಅಡ್ವಾನ್ಸ್ ಟ್ಯಾಕ್ಸ್ ಅಂತಂದರೆ ಅವರ
ಟೋಟಲ್ ಇನ್ಕಮಿಗೆ, ಅವರ ಒಟ್ಟು ಇನ್ಕಮಿಗೆ ಎಷ್ಟು ಟ್ಯಾಕ್ಸ್ ಬರುತ್ತೆ ಅನ್ನೋದನ್ನು ಎಸ್ಟಿಮೇಟ್ ಮಾಡಿ ಮುಂಚೆನೇ ಟ್ಯಾಕ್ಸ್ ಕಟ್ಟುವಂಥದ್ದಕ್ಕೆ ನಾವು ಅಡ್ವಾನ್ಸ್ ಟ್ಯಾಕ್ಸ್ ಅಂತ ಅಂತೀವಿ. ಸೊ ಮುಂಚೆನೇ ನಮ್ಮ ಈ ವರ್ಷದಲ್ಲಿ ನಾವು ಮುಂಚೆನೇ ಟ್ಯಾಕ್ಸ್ ಕಟ್ಟಬೇಕು ಅಂತಂದರೆ ಈ ವರ್ಷದಲ್ಲಿ ನಮಗೆ ಎಷ್ಟು ಇನ್ಕಮ್ ಆಗುತ್ತೆ ಅನ್ನೋದನ್ನು ಫಸ್ಟ್ ಎಸ್ಟಿಮೇಷನ್ ಮಾಡಬೇಕು. ಹಾಗಾಗಿ ಫಸ್ಟ್ ಟೋಟಲ್ ಇನ್ಕಮನ್ನು ಎಸ್ಟಿಮೇಟ್ ಮಾಡಿದ್ದೀವಿ. ಟೋಟಲ್ ಇನ್ಕಮ್ ಎಷ್ಟಾಗಿದೆ? 8,40,000 ಆಗಿದೆ. ಈಗ ಈ ಇನ್ಕಮಿಗೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಅದಕ್ಕೆ ನಾನು ಇಲ್ಲಿ ಫಾರ್ಮೇಟ್ ಬರೆದಿದ್ದೀನಿ ನೋಡಿ, ಸೆಕೆಂಡ್ ಫಾರ್ಮೇಟ್. ಬಟ್ ನಾನು ಇಲ್ಲಿ ಒಟ್ಟಿಗೆ ಹೆಡ್ಡಿಂಗ್ ಹಾಕೊಂಡಿದ್ದೀನಿ, ಸೊ ಒಂದೇ ಫಾರ್ಮೇಟಲ್ಲೇ ಕಂಟಿನ್ಯೂಷನ್ ಮಾಡ್ತಾ ಹೋದ್ರಾಯಿತು. ಫಸ್ಟು ಟ್ಯಾಕ್ಸಸ್ ಆನ್ ಕ್ಯಾಶುವಲ್ ಇನ್ಕಮ್ ಎಟ್ 30%. ಇದನ್ನು ನಾನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ. 8,40,000 ರೂಪಾಯಿಗೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅನ್ನೋದನ್ನು ಈಗ ಕ್ಯಾಲ್ಕುಲೇಷನ್ ಮಾಡಬೇಕು. ಫಸ್ಟ್ ಇರೋವಂಥ ಎಂಟ್ರಿ ಟ್ಯಾಕ್ಸಸ್ ಆನ್ ಕ್ಯಾಶುವಲ್ ಇನ್ಕಮ್ ಎಟ್ 30%. ಟ್ಯಾಕ್ಸಸ್ ಆನ್ ಕ್ಯಾಶುವಲ್ ಇನ್ಕಮ್ ಎಟ್ 30%. ಕ್ಯಾಶುವಲ್ ಇನ್ಕಮ್ ಅಂತಂದರೆ ನಾವು ಮಾಡಿರೋವಂಥ ಸೊಲ್ಯೂಷನ್ನಲ್ಲಿ ಏನಾದರೂ ವಿನ್ನಿಂಗ್ ಫ್ರಮ್ ಲಾಟ್ರಿ ಅಂತ ಇದ್ದರೆ ಅದನ್ನು ಅದರ್ ಸೋರ್ಸ್ ಅಂಡರಲ್ಲಿ ಕನ್ಸಿಡರ್ ಮಾಡ್ತೀವಿ. ಈ ಕ್ವಶನಲ್ಲಿ ವಿನ್ನಿಂಗ್ ಫ್ರಮ್ ಲಾಟ್ರಿ ಏನೂ ಕೊಡಲಿಲ್ಲ. ಲಾಟ್ರಿ, ಹಾರ್ಸ್ ರೇಸ್, ಕಾರ್ಡ್ ಗೇಮ್ಸ್, ಬೆಟ್ಟಿಂಗ್, TV ಶೋಸಿಂದ ಆಗುವಂಥ ಇನ್ಕಮ್ ಇವೆಲ್ಲದನ್ನು ನಾವು ಕ್ಯಾಶುವಲ್ ಇನ್ಕಮ್ ಅಂತ ಅಂತೀವಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಇನ್ಕಮ್ ಆಗ್ತಾ ಇದ್ದರೆ ಅದಕ್ಕೆ ಕ್ಯಾಶುವಲ್ ಇನ್ಕಮ್ ಅಂತ ಅಂತೀವಿ. ಅಂಥ ಇನ್ಕಮ್ಗಳಿಗೆ ನಾವು 30% ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ಸ್ಲ್ಯಾಬ್. ಅದು ಎಷ್ಟಾದರೂ ಇನ್ಕಮ್ ಇರಲಿ, 10,000 ರೂಪಾಯಿಗಿಂತ ಇನ್ಕಮ್ ಜಾಸ್ತಿ ಇದ್ದರೆ 30% ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಸೊ ಈ ಕ್ವಶನಲ್ಲಿ ಯಾವುದೇ ಥರ ಕ್ಯಾಶುವಲ್ ಇನ್ಕಮ್ ಕೊಡಲಿಲ್ಲ. ಲಾಟ್ರಿ ಇನ್ಕಮ್, ಹಾರ್ಸ್ ರೇಸ್, ಕಾರ್ಡ್ ಗೇಮ್ಸ್, ಬೆಟ್ಟಿಂಗ್ಸ್ ಯಾವುದೂ ಕೊಡಲಿಲ್ಲ. ಸೊ ಕ್ಯಾಶುವಲ್ ಇನ್ಕಮಿಗೆ ನಿಲ್. ನೆಕ್ಸ್ಟ್ ಇರುವಂಥದ್ದೇನು? ಟ್ಯಾಕ್ಸಸ್ ಆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 20% ಆರ್ 12.5%. ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಟ್ಯಾಕ್ಸಸ್ ಆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನಾದರೂ ಸೈಟ್ ಸೇಲ್ ಮಾಡಿನೋ ಅಥವಾ ಯಾವ್ದಾದ್ರು ಒಂದು ಬಿಲ್ಡಿಂಗ್ ಸೇಲ್ ಮಾಡಿನೋ ಪ್ರಾಫಿಟ್ ಆಗಿದ್ರೆ ಅದಕ್ಕೆ ಕ್ಯಾಪಿಟಲ್ ಗೇನ್ ಅಂತ ಅಂತೀವಿ. ಸೊ ಇದಕ್ಕೆ ಕೆಲವೊಂದು ಪ್ರಾಬ್ಲಮ್ನಲ್ಲಿ 20% ಬರುತ್ತೆ, ಕೆಲವೊಂದು ಪ್ರಾಬ್ಲಮ್ನಲ್ಲಿ 12.5% ಬರುತ್ತೆ. ಹೇಗೆ ಗೊತ್ತಾಗುತ್ತೆ? ಒಂದು ವೇಳೆ ಆ ಅಸೆಟ್ಟನ್ನು 2024ಕ್ಕಿಂತ ಮುಂಚೆ ಪರ್ಚೇಸ್ ಮಾಡಿದರೆ, ಅಸೆಟ್ಟನ್ನು ಪರ್ಚೇಸ್ ಮಾಡಿ ಸೇಲ್ ಮಾಡಿದಾಗ ಲಾಭ ಆಗುತ್ತೆ, ಆ ಲಾಭಕ್ಕೆ ಕ್ಯಾಪಿಟಲ್ ಗೇನ್ ಅಂತ ಅಂತೀವಿ. ಆ ಅಸೆಟ್ಟನ್ನು ಬಿಫೋರ್ 2024 ಪರ್ಚೇಸ್ ಮಾಡಿದರೆ 20%, ಆಫ್ಟರ್ 2024 ಪರ್ಚೇಸ್ ಮಾಡ್ತಾ ಇದ್ರೆ 12.5%. ಪರ್ಚೇಸ್ ಮಾಡಿರೋ ಡೇಟನ್ನು ಕ್ವಶನಲ್ಲಿ ಕೊಟ್ಟಿರ್ತಾರೆ. ಇಲ್ಲಾಂದರೆ ಇಂಡೆಕ್ಸೇಷನ್ ಅನ್ನೋ ವರ್ಡ್ ಕೊಟ್ಟಿದ್ರೆ ಅವಾಗ ನೀವು 20% ಮಾಡಬೇಕು. ಇಂಡೆಕ್ಸೇಷನ್ ಅನ್ನೋ ವರ್ಡ್ ಕೊಡದೇ ಇದ್ದರೆ 12.5% ಮಾಡಬೇಕು. ಬಟ್ ಈ ಪ್ರಾಬ್ಲಮಲ್ಲಿ ಎಲ್ಲೂ ಕೂಡ ಕ್ಯಾಪಿಟಲ್ ಗೇನ್ ಬಗ್ಗೆ ಇನ್ಫಾರ್ಮೇಷನ್ನೇ ಕೊಡಲಿಲ್ಲ. ಕ್ಯಾಪಿಟಲ್ ಗೇನ್ ಕೊಟ್ಟಾಗ ವಿತಿನ್ ಬ್ರಾಕೆಟಲ್ಲಿ ಡೇಟ್ ಕೊಟ್ಟಿರ್ತಾರೆ, ಯಾವಾಗ ಅಸೆಟನ್ನು ಪರ್ಚೇಸ್ ಮಾಡಿದ್ರು ಅಂತ. ಆ ಡೇಟ್ ಪ್ರಕಾರ ಕನ್ಸಿಡರ್ ಮಾಡಬೇಕು. ಏನೂ ಡೇಟ್ ಕೊಡಲಿಲ್ಲ ಅಂತಂದರೆ ನೀವು 20% ಅಪ್ಲೈ ಮಾಡಬೇಕು. ಡೇಟ್ ಕೊಟ್ಟಿದ್ರೆ ಅಸೆಟ್ ವರ್ ಪರ್ಚೇಸ್ ಇನ್ 2024 ಅದು 25, ಹಾಗೇನಾದ್ರು ಡೇಟ್ ಕೊಟ್ಟಿದ್ರೆ 12.5%. ಏನು ಇನ್ಫಾರ್ಮೇಷನ್ ಕೊಡಲಿಲ್ಲ ಅಂತಂದರೆ 20% ಟ್ಯಾಕ್ಸ್ ರೇಟ್ ಹಾಕಬೇಕು. ಈಗ ಟ್ಯಾಕ್ಸ್ ಆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಕ್ವಶನಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೂಡ ಇಲ್ಲ. ನೆಕ್ಸ್ಟ್ ಟ್ಯಾಕ್ಸಸ್ ಆನ್ ಅದರ್ ಇನ್ಕಮ್ ಎಟ್ ಸ್ಲ್ಯಾಬ್ ರೇಟ್. ಟ್ಯಾಕ್ಸಸ್ ಆನ್ ಅದರ್ ಇನ್ಕಮ್ ಎಟ್ ಸ್ಲ್ಯಾಬ್ ರೇಟ್ ಅಂತಂದರೆ ಈಗ ಕ್ಯಾಶುವಲ್ ಇನ್ಕಮ್ ಇದ್ದರೆ ಕ್ಯಾಶುವಲ್ ಇನ್ಕಮಿಗೆ ಟ್ಯಾಕ್ಸ್ ಕಟ್ಟಬೇಕಿತ್ತು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದ್ದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಿಗೆ ಟ್ಯಾಕ್ಸಸ್ ಆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಟ್ 20% ಆರ್ 12.5% ಟ್ಯಾಕ್ಸ್ ಕಟ್ಟಬೇಕಿತ್ತು. ಉಳಿದಿರೋವಂಥ ಇನ್ಕಮಿಗೆ ಸ್ಲ್ಯಾಬ್ ಪ್ರಕಾರ ಟ್ಯಾಕ್ಸ್ ಕಟ್ಟಬೇಕು. ಈಗ ನೋಡಿ 8,40,000 ಇತ್ತು. 8,40,000 ಏನಾದರೂ ಕ್ಯಾಶುವಲ್ ಇನ್ಕಮ್ ಇದ್ದರೆ ಕ್ಯಾಶುವಲ್ ಇನ್ಕಮಿಗೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಿ ಕಳ್ಕೊಂಡು ಉಳಿದಿರೋ ಇನ್ಕಮಿಗೆ ಸ್ಲ್ಯಾಬ್ ಬರ್ಕೊಳ್ಬೇಕಿತ್ತು. ಈಗ ಟೋಟಲ್ ಇನ್ಕಮ್ 840 ಇದೆ. ಯಾವುದೇ ಥರ ಕ್ಯಾಶುವಲ್ ಇನ್ಕಮು ಇಲ್ಲ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು ಇಲ್ಲ. ಸೊ 840ಕ್ಕೆ ಸ್ಲ್ಯಾಬ್ ಬರ್ಕೊಳ್ಬೇಕು. ಸ್ಲ್ಯಾಬ್ ಬರ್ಕೊಳ್ಳೋದು ಹೇಗೆ? ಕರೆಂಟ್ ಸ್ಲ್ಯಾಬ್ ಹೇಗಿದೆ? ನಾನಿಲ್ಲಿ ಓಲ್ಡ್ ರಿಜಿಮನ್ನು ಫಾಲೋ ಮಾಡ್ತಾ ಇದ್ದೀನಿ ನೋಡಿ. ಓಲ್ಡ್ ಬೇಕಾದರೂ ಫಾಲೋ ಮಾಡ್ಬೋದು, ನ್ಯೂ ಬೇಕಾದರೂ ಫಾಲೋ ಮಾಡ್ಬೋದು. ನ್ಯೂ ಫಾಲೋ ಮಾಡೋದಾದರೆ 0 to 3, 3 to 7 ಅದು ನ್ಯೂ ಸ್ಲ್ಯಾಬ್ ಇದೆ. ಯಾವ್ದು ಬೇಕಾದ್ರೂ ಈಗ ಪ್ರೆಸೆಂಟ್ ಟ್ಯಾಕ್ಸ್ ಪೇಯರ್ಸ್ ಕೂಡ ಅದೇ ಥರನೇ ಓಲ್ಡ್ ರಿಜಿಮ್ ಬೇಕಾದರೂ ಫಾಲೋ ಮಾಡ್ಬೋದು, ನ್ಯೂ ರಿಜಿಮ್ ಬೇಕಾದರೂ ಫಾಲೋ ಮಾಡ್ಬೋದು. ಗೌರ್ಮೆಂಟ್ ಅವರು ಆಪ್ಷನ್ ಕೊಟ್ಟಿದ್ದಾರೆ. ಎಕ್ಸಾಮ್ನಲ್ಲಿ ಅದೇ ಥರನೇ ನೀವು ಓಲ್ಡ್ ರಿಜಿಮ್ ಬೇಕಾದರೂ ಫಾಲೋ ಮಾಡ್ಬೋದು, ನ್ಯೂ ರಿಜಿಮ್ ಬೇಕಾದರೂ ಫಾಲೋ ಮಾಡ್ಬೋದು. ನಾನಿಲ್ಲಿ ಓಲ್ಡ್ ರಿಜಿಮ್ಮೇ ಫಾಲೋ ಮಾಡ್ತಾ ಇದ್ದೀನಿ. ಓಲ್ಡ್ ರಿಜಿಮ್ ಏನು? 0 to 2,50,000 ಟ್ಯಾಕ್ಸ್ ರೇಟ್ 0%. ಈಗ ಇನ್ಕಮ್ 8,40,000 ಇದೆ. 8,40,000ಕ್ಕೆ ನಾನು ಇಲ್ಲಿ ಸ್ಲ್ಯಾಬ್ ಬರ್ಕೊಳ್ಬೇಕು. ಸ್ಲ್ಯಾಬ್ ಹೇಗೆ? 0 to 2.5 ಟ್ಯಾಕ್ಸ್ ರೇಟ್ 0%, 2.5 to 5 lakh ಟ್ಯಾಕ್ಸ್ ರೇಟ್ 5%, 5 to 10 lakh ಇದೆ. ಬಟ್ ಈಗ ನಮ್ಮ ಇನ್ಕಮ್ ಇರೋದು 8,40,000 ಮಾತ್ರ. ಸೊ 5 to 8,40,000 ಟ್ಯಾಕ್ಸ್ ರೇಟ್ 20%.
ನೆಕ್ಸ್ಟ್ ಗ್ರೇಟರ್ ದ್ಯಾನ್ 10 ಈಗ ಬರ್ಕೊಳ್ಳೋದು ಬೇಡ, ಏನಕ್ಕಿದ್ರೆ ಇನ್ಕಮ್ ಲೆಸ್ ದ್ಯಾನ್ 10 ಲ್ಯಾಕ್ ಇದೆ. ಸಪೋಸ್ ಇನ್ಕಮ್ 3 ಲ್ಯಾಕ್ ಇದ್ರೆ ಸ್ಲ್ಯಾಬ್ ಹೇಗೆ ಬರ್ಕೊಳ್ಬೇಕು, 0 to 2.5, 2.5 to 3. ಇನ್ಕಮ್ 6 ಲ್ಯಾಕ್ ಇದ್ರೆ ಸ್ಲ್ಯಾಬ್ ಹೇಗೆ ಬರ್ಕೊಳ್ಬೇಕು, 0 to 2.5, 2.5 to 5, 5 to 6. ಇನ್ಕಮ್ 12 ಲ್ಯಾಕ್ ಇದ್ರೆ ಸ್ಲ್ಯಾಬ್ ಹೇಗೆ ಬರ್ಕೊಳ್ಬೇಕು, 0 to 2.5, 2.5 to 5, 5 to 10. ನೆಕ್ಸ್ಟ್ 10 to 12 ಬರ್ಕೊಳ್ಬೇಕು. ಸ್ಲ್ಯಾಬ್ ಬರ್ಕೊಳ್ಳೋದಕ್ಕೆ ನೀವು ಕಲಿಬೇಕು. ಸಪೋಸ್ ಓನ್ಲಿ 1,50,000 ಇದ್ರೆ ಅವಾಗ ಸ್ಲ್ಯಾಬ್ ಹೇಗೆ ಬರ್ಕೊಳ್ಬೇಕು, 0 to 1,50,000. ಈಗ ಸ್ಲ್ಯಾಬ್ ನೋಡಿ ಇನ್ಕಮ್ 8,40,000 ಇದೆ. ಈ ಇನ್ಕಮ್ ನೋಡಿಕೊಂಡು ಸ್ಲ್ಯಾಬ್ ಬರೆಯುವಂಥದ್ದಲ್ಲ. ಒಂದು ವೇಳೆ ಈ ಕ್ವಶನಲ್ಲಿ ಕ್ಯಾಶುವಲ್ ಇನ್ಕಮ್ 30,000 ಇತ್ತು ಅಂತ ಅನ್ಕೊಳ್ಳೋಣ. 30,000 ಇದ್ದರೆ 30% ಟ್ಯಾಕ್ಸ್ ಕಟ್ಟಬೇಕು. 30,000ಕ್ಕೆ 30% ಅಂದರೆ 9,000 ಟ್ಯಾಕ್ಸ್ ಕಟ್ಟಬೇಕು. ಆಗ ನಾವು ಸ್ಲ್ಯಾಬ್ ಎಷ್ಟು ಅಮೌಂಟಿಗೆ ಬರ್ಕೊಳ್ಬೇಕು, 8,40,000ದಲ್ಲಿ 30,000ಕ್ಕೆ ಟ್ಯಾಕ್ಸನ್ನು ಕಟ್ಟಾಗಿದೆ. ಇನ್ನು ಎಷ್ಟು ಅಮೌಂಟಿಗೆ ಟ್ಯಾಕ್ಸ್ ಕಟ್ಟಬೇಕು, 8,30,000ದಲ್ಲಿ 8,40,000ದಲ್ಲಿ 30,000 ರೂಪಾಯಿ ಕಳ್ಕೊಂಡು 8,10,000 ರೂಪಾಯಿಗೆ ಸ್ಲ್ಯಾಬ್ ಬರ್ಕೊಳ್ಬೇಕು. ಈಗ ಕಳಿಯೋದಕ್ಕೆ ಯಾವುದೇ ಥರ ಕ್ಯಾಶುವಲ್ ಇನ್ಕಮ್ ಇಲ್ಲ, ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ಏನೂ ಇಲ್ಲ. ಸೊ ಡೈರೆಕ್ಟ್ ಆಗಿ 8,40,000ಕ್ಕೆ ಸ್ಲ್ಯಾಬ್ ಬರ್ಕೊಂಡಿದ್ದೀವಿ. ಈ ಸ್ಲ್ಯಾಬ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ, 0%, 5%, 20% ಅಂತ ನಿಮಗೆ ಗೊತ್ತಿದೆ. 2,50,000 ಮೈನಸ್ 0, 2,50,000 ಮೈನಸ್ 0 ಮಾಡಿದಾಗ 2,50,000 ಬರುತ್ತೆ. ನೆಕ್ಸ್ಟ್ 5 ಲ್ಯಾಕ್ ಮೈನಸ್ 2,50,000, 2,50,000 ಬರುತ್ತೆ. ನೆಕ್ಸ್ಟು 8,40,000 ಮೈನಸ್ 5 ಲ್ಯಾಕ್, 8,40,000 ಇಂದ 5 ಲ್ಯಾಕ್ ಲೆಸ್ ಮಾಡಿದಾಗ 3,40,000 ಬರುತ್ತೆ. ಮಲ್ಟಿಪ್ಲೈ ಮಾಡಿದಾಗ ನಮಗೆ ಟ್ಯಾಕ್ಸ್ ಸಿಗುತ್ತೆ. ಮಲ್ಟಿಪ್ಲೈ ಮಾಡೋದು ಹೇಗೆ, 0% ಇಂಟು 2,50,000 ಮಾಡಿದ್ರಾಗಲ್ಲ, 2,50,000 ಇಂಟು 0%, 0, 2,50,000 ಇಂಟು 5%, 12,500, 3,40,000 ಇಂಟು 840ರಲ್ಲಿ 5 ಲಕ್ಷ ಕಳೆದ್ರೆ 340 ಬರುತ್ತೆ. 3,40,000ಕ್ಕೆ 20% ಮಾಡಿದಾಗ 68,000 ರೂಪಾಯಿ ಟ್ಯಾಕ್ಸ್ ಬರುತ್ತೆ. ಸೊ ಇವಿಷ್ಟನ್ನು ಆ್ಯಡ್ ಮಾಡಿದಾಗ ಟ್ಯಾಕ್ಸ್ ಆನ್ ಅದರ್ ಇನ್ಕಮ್ ಇಟ್ ಸ್ಲ್ಯಾಬ್ ರೇಟ್ ಬರುತ್ತೆ 68,000 ಪ್ಲಸ್ 12,500 ಅಂತಂದರೆ 80,500 ರೂಪಾಯಿ ಟೋಟಲ್ ಟ್ಯಾಕ್ಸ್ ಆಗುತ್ತೆ. 80,500 ಟ್ಯಾಕ್ಸಸ್ ಆನ್ ಅದರ್ ಇನ್ಕಮ್ ಎಟ್ ಸ್ಲ್ಯಾಬ್ ರೇಟ್. ನೆಕ್ಸ್ಟ್ ಬರುವಂಥ ಆನ್ಸರ್ ಟೋಟಲ್ ಟ್ಯಾಕ್ಸ್ 80,500 ರೂಪಾಯಿ ಟೋಟಲ್ ಟ್ಯಾಕ್ಸ್ ಬಂದಿದೆ. 0 ಪ್ಲಸ್ 80,500 ಟೋಟಲ್ ಟ್ಯಾಕ್ಸ್ 80,500 ಲೆಸ್ ರಿಬೇಟ್. ಈ ನಾನಿಲ್ಲಿ ಫಾರ್ಮೆಟಲ್ಲಿ ರಿಬೇಟ್ ಬರ್ದಿಲ್ಲ, ಏನಕ್ಕೆಂದರೆ ಯಾವ ಪ್ರಾಬ್ಲಮಲ್ಲೂ ರಿಬೇಟ್ ಬರಲ್ಲ. ಬಟ್ ನಿಮಗೆ ಗೊತ್ತಿರಬೇಕು ಲೆಸ್ ರಿಬೇಟ್. ರಿಬೇಟ್ ಯಾವಾಗ ಬರುತ್ತೆ ಅಂತಂದರೆ, ರಿಬೇಟ್ ಅಂದರೆ ಗೌರ್ಮೆಂಟಿಂದ ಕೊಡುವಂಥ ಟ್ಯಾಕ್ಸ್ ಕಟ್ಟಬೇಕಾದ್ರೆ ಕೊಡುವಂಥ ಡಿಸ್ಕೌಂಟ್. ರಿಬೇಟ್ ಯಾವಾಗಲೂ ಅಮೌಂಟು 12,500 ರೂಪಾಯಿ ಫಿಕ್ಸ್ಡ್ ಅಮೌಂಟು. ರಿಬೇಟ್ ಯಾವಾಗ ಬರುತ್ತೆ ಅಂತಂದರೆ, ನಮ್ಮ ಒಟ್ಟು ಇನ್ಕಮ್ 5 ಲಕ್ಷ ರೂಪಾಯಿಗಿಂತನೂ ಕಮ್ಮಿ ಇದ್ದರೆ, ನಮ್ಮ ಟೋಟಲ್ ಇನ್ಕಮ್ 5 ಲಕ್ಷ ರೂಪಾಯಿಗಿಂತ ಕಮ್ಮಿ ಇದ್ದರೆ ಗೌರ್ಮೆಂಟ್ ಅವರು 12,500 ರೂಪಾಯಿ ಡಿಸ್ಕೌಂಟ್ ಕೊಡ್ತಾರೆ. ಸೊ ಆಗ ಡಿಸ್ಕೌಂಟನ್ನು ಲೆಸ್ ಮಾಡಿದ್ರೆ ಆಯಿತು. ಈಗ ಯಾವುದೇ ಥರ ಡಿಸ್ಕೌಂಟ್ ಬರಲ್ಲ, ಸಾಧಾರಣ ಯಾವ ಪ್ರಾಬ್ಲಮಲ್ಲೂ ಬರಲ್ಲ. ಗೊತ್ತಿರಬೇಕು ನಿಮಗೆ ರಿಬೇಟ್ ಯಾವಾಗ ಬರುತ್ತೆ ಅಂದರೆ, ನಮ್ಮ ಇನ್ಕಮ್ 5 ಲಕ್ಷಕ್ಕಿಂತ ಕಮ್ಮಿ ಇದ್ದರೆ ಮಾತ್ರ ರಿಬೇಟ್ ಸಿಗುತ್ತೆ. ಈಗ ಯಾವುದೇ ಥರ ರಿಬೇಟ್ ಸಿಕ್ಕಲ್ಲ. ಆ್ಯಡ್ ಸರ್ಚಾರ್ಜ್, ಇದು ಕೂಡ ಎಲ್ಲ ಪ್ರಾಬ್ಲಮಲ್ಲೂ ಬರೋದಿಲ್ಲ. ಬಟ್ ನಿಮಗೆ ಗೊತ್ತಿರಬೇಕು ಸರ್ಚಾರ್ಜ್ ಅಂದರೆ ಗೌರ್ಮೆಂಟಿಗೆ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಬೇಕು. ಯಾವಾಗ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಬೇಕು ಅಂತಂದರೆ, ನಮ್ಮ ಇನ್ಕಮ್ 50 ಲಕ್ಷಕ್ಕಿಂತನೂ ಜಾಸ್ತಿ ಇದ್ದರೆ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಬೇಕು. ಈಗ ನಮ್ಮ ಇನ್ಕಮ್ 50 ಲಕ್ಷಕ್ಕಿಂತ ಜಾಸ್ತಿ ಇದೆಯಾ, ಇಲ್ಲ. 50 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಬೇಕು. ಸೊ ರಿಬೇಟು ಸರ್ಚಾರ್ಜು ಆಲ್ಮೋಸ್ಟ್ ಯಾವ ಪ್ರಾಬ್ಲಮಲ್ಲೂ ಬರಲ್ಲ. ಬಟ್ ನಿಮಗೆ ಗೊತ್ತಿರಬೇಕು, ಒಂದು ವೇಳೆ ಎಕ್ಸಾಮ್ನಲ್ಲಿ ಜಾಸ್ತಿ ಇನ್ಕಮ್ ಇರುವಂಥ ಪ್ರಾಬ್ಲಮ್ ಕೊಟ್ಟಿದ್ರೆ ಸರ್ಚಾರ್ಜ್ ಬರುತ್ತೆ. ಇನ್ಕಮ್ ತೀರಾ ಕಮ್ಮಿ ಇದ್ದರೆ ರಿಬೇಟ್ ಬರುತ್ತೆ. ರಿಬೇಟ್ ಫಿಕ್ಸ್ಡ್ ಅಮೌಂಟು 12,500. ಸರ್ಚಾರ್ಜು ಪರ್ಸೆಂಟೇಜ್ 10%, 15%, 20%. ಇನ್ಕಮ್ 50 ಲಕ್ಷಕ್ಕಿಂತ ಜಾಸ್ತಿ ಇದ್ದು 1 ಕೋಟಿಗಿಂತ ಕಮ್ಮಿ ಇದ್ದರೆ 10%, 1 ಕೋಟಿಗಿಂತ ಜಾಸ್ತಿ ಇದ್ದು 2 ಕೋಟಿಗಿಂತ ಕಮ್ಮಿ ಇದ್ದರೆ 15% ಮಾಡಬೇಕು. ಯಾವುದ್ರ ಮೇಲೆ ಅಂತಂದರೆ ಬಂದಿರೋಂಥ ಟ್ಯಾಕ್ಸ್ ಮೇಲೆ. ಸೊ ಈ ಪ್ರಾಬ್ಲಮಲ್ಲಿ ಇನ್ಕಮ್ 50 ಲಕ್ಷಕ್ಕಿಂತಲೂ ಕಮ್ಮಿ ಇದೆ, ಸರ್ಚಾರ್ಜ್ ಬರಲ್ಲ. ದೆನ್ ಆ್ಯಡ್ ಎಜುಕೇಷನ್ ಸೆಸ್. ಯಾರ್ಯಾರು ಟ್ಯಾಕ್ಸ್ ಪೇಯರ್ಸ್ ಇರ್ತಾರೋ ಅವರೆಲ್ಲರೂ ಕೂಡ ಹೆಲ್ತ್ ಆ್ಯಂಡ್ ಎಜುಕೇಷನ್ಗೆ ಕಾಂಟ್ರಿಬ್ಯೂಷನ್ ಮಾಡಲೇಬೇಕು. ಅದಕ್ಕೆ ನಾವು ಸೆಸ್ ಅಂತ ಅಂತೀವಿ. ಎಲ್ಲರೂ ಕೂಡ 4% ಅವರ ಇನ್ಕಮಲ್ಲ, ಅವರ ಟೋಟಲ್ ಟ್ಯಾಕ್ಸಲ್ಲಿ 4% ಎಜುಕೇಷನಿಗೆ ಕೊಡಬೇಕು. 80,500ಕ್ಕೆ 4% ಅಂದರೆ 3,220 ರೂಪಾಯಿ ಅವರು ಎಜುಕೇಷನಿಗೆ ಕಾಂಟ್ರಿಬ್ಯೂಷನ್ ಮಾಡಬೇಕು. ಅದಕ್ಕೆ ಎಜುಕೇಷನ್ ಸೆಸ್ ಅಂತ ಅಂತೀವಿ. ಕ್ವಶನಲ್ಲಿ ಏನಾದರೂ TDS ಅಂತ ಕೊಟ್ಟಿದ್ರೆ, ಆಲ್ರೆಡಿ ಅವರ ಆ ಇನ್ಕಮ್ನಲ್ಲಿ ಏನಾದರೂ ಟ್ಯಾಕ್ಸ್ ಕಟ್ ಆಗಿದ್ದರೆ ನಾವೀಗ ಹೊಸದಾಗಿ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡ್ತಿದ್ದೀವಿ. ಹಾಗಾಗಿ ಆಲ್ರೆಡಿ ಅವರ ಇನ್ಕಮಲ್ಲಿ ಟ್ಯಾಕ್ಸ್ ಕಟ್ ಆಗಿದ್ದರೆ ಇದನ್ನೆಲ್ಲ ಕಳ್ಕೊಳ್ಬೇಕು. ಆಗ ಈಗ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತ ಗೊತ್ತಾಗುತ್ತೆ. ಕ್ವಶನಲ್ಲಿ ಎಲ್ಲೂ ಕೂಡ TDS ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ. ಸೊ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ಅಂತಂದರೆ, ಒಟ್ಟಾರೆಯಾಗಿ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತಂದರೆ 80,500 ರೂಪಾಯಿ ಪ್ಲಸ್
83,220. ಸೊ ಫೈನಲ್ ಆನ್ಸರ್ 83,720 ರೂಪಾಯಿಗೆ ಅವರು ಇಷ್ಟು ಅಮೌಂಟು ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. 8,40,000 ರೂಪಾಯಿ ಇನ್ಕಮ್ ಆಗಿದೆ. ಈ 8,40,000 ರೂಪಾಯಿಗೆ 83,720 ರೂಪಾಯಿ ಟ್ಯಾಕ್ಸನ್ನು ಗೌರ್ಮೆಂಟಿಗೆ ಕಟ್ಟಬೇಕಾಗತ್ತೆ. ಇದನ್ನು ಅಡ್ವಾನ್ಸ್ ಟ್ಯಾಕ್ಸ್ ಅಂದರೆ ಈ ವರ್ಷದಲ್ಲಿ ಇಷ್ಟು ಇನ್ಕಮ್ ಆಗಿದೆ ಅಂತ ಹೇಳಿ ಅವರು ಎಸ್ಟಿಮೇಟ್ ಮಾಡಿದ್ದಾರೆ. ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟೋದು ಹೇಗೆ ಅಂತಂದರೆ 3 ತಿಂಗಳಿಗೂ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಬೇಕು. ನೋಡಿ 83,720 ರೂಪಾಯಿ ಒಂದೇ ಸತಿ ಕಟ್ಟಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಅಡ್ವಾನ್ಸ್ ಆಗಿ ನೋಡಿ ವರ್ಷದ ಕೊನೆಯಲ್ಲಿ 83,720 ರೂಪಾಯಿ ಕಟ್ಟಬೇಕು. ಈ 83,720 ರೂಪಾಯಿನೇ ಒಮ್ಮೆಲೇ ಕಟ್ಟಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಅಡ್ವಾನ್ಸ್ ಆಗಿ ಟ್ಯಾಕ್ಸ್ ಕಟ್ಬೋದು. ಅಡ್ವಾನ್ಸ್ ಹೇಗೆ ಅಂತಂದರೆ 3 ತಿಂಗಳಿಗೆ ಅಕೌಂಟ್ಸಲ್ಲಿ ಇಯರ್ ಸ್ಟಾರ್ಟ್ ಆಗೋದು ಯಾವಾಗ? ಏಪ್ರಿಲಿಗೆ. ಏಪ್ರಿಲ್ ಆದಮೇಲೆ 3ನೇ ತಿಂಗಳು ಅಂದರೆ ಯಾವುದು? ಏಪ್ರಿಲು, ಮೇ, ಜೂನ್ 15ರೊಳಗಡೆ 15% ಕಟ್ಟಬೇಕು. ದೆನ್ ಜೂನ್ ಆದಮೇಲೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ 15ರೊಳಗಡೆ ಮತ್ತೆ 30% ಕಟ್ಟಬೇಕು. ಟೋಟಲ್ ಆಗಿ 45% ಕಟ್ಟಿರಬೇಕು. ಡಿಸೆಂಬರ್ ಒಳಗಡೆ 75% ಕಟ್ಟಿರಬೇಕು. ಮಾರ್ಚ್ ಒಳಗಡೆ ಕ್ಲಿಯರ್ ಆಗಿರಬೇಕು. ಈ ಅಡ್ವಾನ್ಸ್ ಟ್ಯಾಕ್ಸ್ ಅಂತಂದರೆ ಈ ಲಾಸ್ಟ್ ಟೇಬಲ್ ಕ್ಯಾಲ್ಕುಲೇಷನ್ ಮಾಡಬೇಕು. ತುಂಬಾ ಈಸಿ ಲಾಸ್ಟ್ ಟೇಬಲ್ ಕ್ಯಾಲ್ಕುಲೇಷನ್ ಮಾಡೋದು. ನಾನಿಲ್ಲಿ ಹೆಡ್ಡಿಂಗ್ ಹಾಕೊಂಡಿದ್ದೀನಿ, ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್ ಟು ಬಿ ಪೇಯ್ಡ್ ಆನ್ ಈಚ್ ಡ್ಯೂ ಡೇಟ್ ಅಂತ ಹೆಡ್ಡಿಂಗ್ ಹಾಕೊಂಡಿದ್ದೀನಿ. ಸೊ ಇಲ್ಲಿ ಇನ್ಸ್ಟಾಲ್ಮೆಂಟ್ ಡ್ಯೂ ಡೇಟ್ ಬರ್ಕೊಳ್ಳೋದು ಹೇಗೆ ಅಂತಂದರೆ ಕ್ವಶನಲ್ಲಿ ಯಾವ ಇಯರ್ ಕೊಟ್ಟಿದ್ದಾರೆ ನೋಡಬೇಕು. ಫಿನಾನ್ಷಿಯಲ್ ಇಯರ್ 2024-25 ಕೊಟ್ಟಿರೋದು. ಸೊ ಇಲ್ಲಿ ಡ್ಯೂ ಡೇಟ್ ಹೇಗೆ ಬರ್ಕೊಳ್ಬೇಕು ಅಂತಂದರೆ ಫಸ್ಟು ನೋಡಿ ಅಕೌಂಟ್ಸ್ನಲ್ಲಿ ಇಯರ್ ಸ್ಟಾರ್ಟ್ ಆಗೋದು ಏಪ್ರಿಲಿಂದ. ಹಾಗೆ ಟ್ಯಾಕ್ಸ್ನಲ್ಲೂ ಅದೇ ಥರನೇ ಫಿನಾನ್ಷಿಯಲ್ ಇಯರ್ ಅಥವಾ ಪ್ರೀವಿಯಸ್ ಇಯರ್ ಅಥವಾ ಅಸೆಸ್ಮೆಂಟ್ ಇಯರ್ ಸ್ಟಾರ್ಟ್ ಆಗೋದು ಯಾವಾಗ ಅಂತಂದರೆ ಏಪ್ರಿಲಿಂದ. ಸೊ ಏಪ್ರಿಲ್ ಆದಮೇಲೆ 3ನೇ ತಿಂಗಳು ಯಾವುದು ಅಂತಂದರೆ ಏಪ್ರಿಲು, ಮೇ, ಜೂನ್. ಸೊ ಅಪ್ ಟು 15th ಜೂನ್ 15/6/2024 ಫಸ್ಟ್ ಜೂನ್ ಬರ್ಕೊಳ್ಬೇಕು. ಮತ್ತೆ 3 ತಿಂಗಳು ನೆಕ್ಸ್ಟ್ ಅಪ್ ಟು 15th ಮತ್ತೆ 3 ತಿಂಗಳು ನೆಕ್ಸ್ಟ್ ಅಂತಂದರೆ ಜೂನ್ ಆದಮೇಲೆ ಜುಲೈ ಇಲ್ಲ, ಆಗಸ್ಟ್ ಇಲ್ಲ, ಸೆಪ್ಟೆಂಬರ್ ಅಂತಂದರೆ 9ನೇ ತಿಂಗಳು. 3 ತಿಂಗಳು ಆ್ಯಡ್ ಮಾಡಿದ್ರೆ ಆಯ್ತು. 6, 3, 9, 24 ಮತ್ತೆ ಅಪ್ ಟು 15 ಮತ್ತೆ 3 ತಿಂಗಳು ಆ್ಯಡ್ ಮಾಡಿ 9, 3, 12, 15, 12, 24. ನೆಕ್ಸ್ಟು ಮುಂದಿನ ವರ್ಷ ಮಾರ್ಚ್ ಅಪ್ ಟು 15 ಮಾರ್ಚ್ ಮುಂದಿನ ವರ್ಷ ಅಂತಂದರೆ 25, 24, 25 ಮಾಡಬೇಕು. ಈಗ ಅಮೌಂಟ್ ಕ್ಯಾಲ್ಕುಲೇಷನ್ ಹೇಗೆ, ಪರ್ಸೆಂಟೇಜ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಯಬಲ್ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ಫಸ್ಟು 15% ಜೂನ್ 15 ಒಳಗಡೆ ಅಟ್ಲೀಸ್ಟ್ 15% ಕಟ್ಟಲೇಬೇಕು. ದೆನ್ ಸೆಪ್ಟೆಂಬರ್ 19 ಟೋಟಲ್ ಆಗಿ 45% ಕಟ್ಟಿರಬೇಕು. ಇಲ್ಲಿಂದ ಇಲ್ಲಿಗೆ ಒಟ್ಟು 45 ಆಗಬೇಕು ಅಂತಂದರೆ 30%, ಇಲ್ಲೂ 30%, ಇಲ್ಲಿ 25%. ಇದು ಹೇಗೆ ಅಂತಂದರೆ ಕ್ಯುಮ್ಯುಲೇಟಿವ್. ಮಾರ್ಚ್ ಒಳಗಡೆ 100% ಕ್ಲಿಯರ್ ಆಗಿರಬೇಕು. ಜೂನ್ ಒಳಗಡೆ 15, ದೆನ್ ಸೆಪ್ಟೆಂಬರ್ ಒಳಗಡೆ ಟೋಟಲ್ ಆಗಿ 45% ಕ್ಲಿಯರ್ ಆಗಿರಬೇಕು. 45% ಹೇಗೆ ಅಂದರೆ 15 + 30 45 ಆಗುತ್ತೆ. ಡಿಸೆಂಬರ್ ಒಳಗಡೆ 75% ಕ್ಲಿಯರ್ ಆಗಿರಬೇಕು. 75 ಹೇಗೆ ಅಂತಂದರೆ 15 + 30 + 30. ಮಾರ್ಚ್ ಒಳಗಡೆ 25% ಟೋಟಲ್ ಆಗಿ 100% ಕ್ಲಿಯರ್ ಆಗಿರಬೇಕು. ಇಷ್ಟನ್ನು ಆ್ಯಡ್ ಮಾಡಿದ್ರೆ 100% ಬರುತ್ತೆ. ಅಮೌಂಟ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಏನು ಪರ್ಸೆಂಟೇಜ್ ಬರ್ಕೊಂಡಿದ್ದೀರೋ ಇದೆಲ್ಲ ಪ್ರಾಬ್ಲಮಿಗೆ ಫಿಕ್ಸ್ಡ್. ಪರ್ಸೆಂಟೇಜ್ ಎಲ್ಲ ಪ್ರಾಬ್ಲಮಿಗೆ ಒಂದೇ ಥರನೇ 15, 30, 30, 25. ಇದು ನೆನ್ಪಿಟ್ಕೊಳ್ಬೇಕು. ಟ್ಯಾಕ್ಸ್ ಅಮೌಂಟ್ ಆಫ್ ಪರ್ಸೆಂಟೇಜ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಬಲ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ ಪರ್ಸೆಂಟೇಜನ್ನು ಬರ್ಕೊಂಡಿದ್ದೀವಿ. ಈಗ ನಾವು ಫೈಂಡ್ ಔಟ್ ಮಾಡ್ಕೊಂಡಿರೋಂಥ ಟ್ಯಾಕ್ಸ್ ಲಯಬಿಲಿಟಿ ಬರ್ಕೊಳ್ಬೇಕು. ಟ್ಯಾಕ್ಸ್ ಲಯಬಿಲಿಟಿ ಆನ್ಸರ್ ಎಷ್ಟು ಬಂದಿದೆ? 83,720 ಬಂದಿದೆ. ಎಲ್ಲದಕ್ಕೂ 83,720ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. 83,720 × 15%. ಟೋಟಲ್ ಆಗಿ 83,720 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು. ಒಂದೇ ಸತಿ ಕಟ್ಟಲಿಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಮುಂಚೆನೇ ಅಡ್ವಾನ್ಸ್ ಆಗಿ ಕಟ್ಟಬೇಕು. ಜೂನ್ ತಿಂಗಳು ಒಳಗಡೆ 15% ಕಟ್ಟಿರಬೇಕು. 83,720ಕ್ಕೆ 15% ಮಾಡಿದಾಗ 12,558 ಆಗುತ್ತೆ. ನೆಕ್ಸ್ಟು 83,720ಕ್ಕೆ ಸೆಪ್ಟೆಂಬರ್ ಒಳಗಡೆ 30% ಕಟ್ಟಿರಬೇಕು. 30% ಮಾಡಿದಾಗ 83,720 × 30%, 25,116 ಬರುತ್ತೆ. 25,116 ಮತ್ತೆ 30%, 25,116. ಲಾಸ್ಟಿಗೆ 25%, 83,720 × 25% ಅಂದರೆ 20,930. ಟೋಟಲ್ ಆಗಿ ಅವ್ರು ಕಟ್ಟಿರೋವಂಥ ಟ್ಯಾಕ್ಸ್ 83,720 ಆಗಬೇಕು. ಟೋಟಲ್ ಟ್ಯಾಕ್ಸ್ ಇವಿಷ್ಟನ್ನು ಆ್ಯಡ್ ಮಾಡಿದ್ರು 83,720 ಬರಬೇಕು. 12,558 + 25,116 + 25,116 + 20,930 ಟೋಟಲ್ ಮಾಡಲಿಕ್ಕೂ 83,720 ಬರುತ್ತೆ. ಸೊ
ಟೋಟಲ್ ಆಗಿ ಏನು ಟ್ಯಾಕ್ಸ್ ಕಟ್ಟಲಿಕ್ಕೆ ಬಂದಿರುತ್ತೋ ಅದನ್ನು ಇನ್ಸ್ಟಾಲ್ಮೆಂಟಲ್ಲಿ ಕಟ್ಟುವಂಥದ್ದು. ಜೂನಲ್ಲಿ 15%, ದೆನ್ ಸೆಪ್ಟೆಂಬರಲ್ಲಿ 30%, ಡಿಸೆಂಬರಲ್ಲಿ 30%, ಮಾರ್ಚ್ ಒಳಗಡೆ ಕ್ಲಿಯರ್ ಆಗಬೇಕು. ಸೊ ಈ ಥರದಲ್ಲಿ ಅಡ್ವಾನ್ಸ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡೋದು. ಇದರಲ್ಲಿ ಇನ್ನೇನು ಅಡ್ಜಸ್ಟ್ಮೆಂಟ್ ಬರುತ್ತೆ ಅಂತಂದರೆ, ಕ್ಯಾಶುವಲ್ ಇನ್ಕಮ್ ಕೊಟ್ಟಾಗ ಇಲ್ಲೊಂದು ಸ್ವಲ್ಪ ಚೇಂಜಸ್ ಆಗುತ್ತೆ. ದೆನ್ ಕ್ವಶನಲ್ಲೇ TDS ಕೊಟ್ಟರೆ ಲಾಸ್ಟಲ್ಲಿ ಲೆಸ್ ಮಾಡಲಿಕ್ಕಿರುತ್ತೆ. ಆ ಥರದ ಪ್ರಾಬ್ಲಮನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ವಲ್ಪ ವಿಡಿಯೋ ಲೆಂತಿ ಆಗಿದೆ, ಬಟ್ ಫಸ್ಟ್ ಪ್ರಾಬ್ಲಮ್ ಆಗಿದ್ದರಿಂದ ನಾನು ಇನ್ನು ಡೀಟೇಲಾಗಿ ಹೇಳಿದ್ದೀನಿ, ಹಾಗಾಗಿ ಸ್ವಲ್ಪ ವಿಡಿಯೋ ಲೆಂತಿ ಆಗಿದೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಕ್ಸಾಮ್ನಲ್ಲಿ ನೀವು ನೀಟಾಗಿ ಈ ಫಾರ್ಮೇಟನ್ನು ಫಾಲೋ ಮಾಡಬೇಕು. ಅಕಸ್ಮಾತ್ ಏನು ಗೊತ್ತಾಗಲಿಲ್ಲ ಅಂತಂದರೆ ಫಾರ್ಮೇಟ್ ಬರೆದಿಟ್ಟರು 10ಗೆ 7 to 8 ಮಾರ್ಕ್ಸ್ ಗೇನ್ ಮಾಡ್ಬೋದು. ಸೊ ಹಾಗಾಗಿ ಫಸ್ಟ್ ಈ ಫಾರ್ಮೇಟನ್ನು ಕಲ್ತ್ಕೊಳ್ಳಿ, ಆಮೇಲೆ ಈಸಿಯಾಗಿ ಪ್ರಾಬ್ಲಮ್ ಮಾಡ್ಬೋದು. ಹೋಪ್ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.